ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 7ನೇ ದಿನದ ಯುದ್ಧ ಮತ್ತು ಧೃತರಾಷ್ಟ್ರನ 8 ಮಕ್ಕಳ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಎರಡೂ ಸೈನ್ಯದ ನಾಯಕರು ಕೂಡ ವ್ಯೂಹ ರಚನೆಯನ್ನು ಮಾಡಿ ತಮ್ಮ ತಮ್ಮ ಸೈನ್ಯಗಳನ್ನು ತಗೊಂಡು ಯುದ್ಧಕ್ಕೆ ಬರ್ತಾರೆ. ಆಮೇಲೆ ರಥಿಗಳ ಜೊತೆ ಆನೆಗಳ ಜೊತೆ ಮತ್ತು ಕುದುರೆ ಮೇಲೆ ಕೂತಿರುವಂಥ ಸೈನಿಕರು, ಕುದುರೆ ಮೇಲೆ ಕೂತಿರ್ತಾರಲ್ಲ ಅಂತ ಸೈನಿಕರ ಜೊತೆ ಪದಾದಿಗಳ ಜೊತೆ ಎಲ್ಲರೂ ಕೂಡ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಹೇಗೆ ತಪಸ್ತಾ ಇರುವಂಥ ಸೂರ್ಯನ ಕಡೆಗೆ ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೋ ಅದೇ ರೀತಿ ಯಾವಾಗ ಈ ಯುದ್ಧದಲ್ಲಿ ಭೀಷ್ಮರು ಕೋಪ ಮಾಡಿಕೊಂಡು ತಮ್ಮ ಪ್ರತಾಪವನ್ನು ಪ್ರಕಟಿಸೋದಕ್ಕೆ ಪ್ರಾರಂಭ ಮಾಡ್ತಾರೋ, ಅಂದರೆ ಅವರು ತಮ್ಮ ಒಂದು ಶಕ್ತಿ ಏನಿದೆ, ಆ ಯುದ್ಧ ಮಾಡುವಂಥ ಒಂದು ಪ್ರತಾಪ ಏನಿದೆ ಅದನ್ನು ತೋರಿಸಿರೋದಿಲ್ಲ. ಈಗ ಅವರಿಗೆ ಕೋಪ ಬಂದ್ಬಿಟ್ಟಿದೆ. ದುರ್ಯೋಧನ ಬೇರೆ ಆ ರೀತಿ ಎಲ್ಲ ಮಾತಾಡಿರ್ತಾನಲ್ಲ, ಈಗ ಅವರು ತುಂಬಾ ಉಗ್ರ ರೂಪವನ್ನು ತಾಳಿ ಇಲ್ಲಿ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆವಾಗ ಪಾಂಡವರು ಏನು ಮಾಡಿದ್ರು, ಅವ್ರ ಕಡೆ ನೋಡೋದಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ. ಭೀಷ್ಮರು ಸೋಮಕ, ಸೃಂಜಯ ಮತ್ತು ಪಾಂಚಾಲ ರಾಜರನ್ನ ಬಾಣಗಳಿಂದ ರಣಭೂಮಿಯಲ್ಲಿ ಕೊಲ್ಲೋದಕ್ಕೆ ಶುರು ಮಾಡ್ತಾರೆ. ಅವರು ಕೂಡ ಸಾವಿನ ಭಯವನ್ನೂ ಬಿಟ್ಟು ಅವ್ರ ಮೇಲೆ ಯುದ್ಧ ಮಾಡ್ತಾರೆ. ಭೀಷ್ಮರು ಬಹಳ ಶೀಘ್ರವಾಗಿ ಮಹಾರಥಿ ವೀರರ ಭುಜಗಳನ್ನೆಲ್ಲ ಕತ್ತರಿಸ್ಬಿಡ್ತಾರೆ, ತಲೆಗಳನ್ನೆಲ್ಲ ಎಗರಿಸ್ತಾರೆ, ಮತ್ತು ರಥಿಗಳನ್ನು ರಥದಿಂದ ಬೀಳಿಸ್ತಾರೆ. ಕುದುರೆಗಳ ಮೇಲಿಂದ ಕುದುರೆ ಸವಾರರ ಮಸ್ತಕಗಳಿದೆಯಲ್ಲ ಅದನ್ನೆಲ್ಲ ಕತ್ತರಿಸಿ ಬೀಳಿಸ್ತಾ ಇರ್ತಾರೆ. ಪರ್ವತದ ಹಾಗಿರುವಂಥ ಎತ್ತರವಾಗಿರುವಂತಹ ಗಜರಾಜರುಗಳು ಕೂಡ ರಣಭೂಮಿಯಲ್ಲಿ ಸತ್ತು ಬಿದ್ದಿರೋದು ಕಾಣಿಸೋದಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಮಹಾಬಲಿ ಭೀಮಸೇನನ ವಿನಃ ಪಾಂಡವ ಪಕ್ಷದಲ್ಲಿರುವ ಯಾವುದೇ ವೀರನು ಕೂಡ ಭೀಷ್ಮರ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರನ್ನು ಎದುರಿಸೋದಕ್ಕೆ ಯಾರಿಂದನೂ ಆಗ್ತಾ ಇರಲಿಲ್ಲ ಭೀಷ್ಮರನ್ನ ಬಿಟ್ಟರೆ. ಕೇವಲ ಭೀಮಸೇನ ಮಾತ್ರ ಅವರ ಮೇಲೆ ನಿರಂತರವಾಗಿ ಪ್ರಹಾರ ಮಾಡ್ತಾ ಇದ್ದ. ಅವ್ರಿಗೆ ಯಾವುದೂ ಲೆಕ್ಕನೇ ಇಲ್ಲ, ಆ ರೀತಿ ಇದ್ದಾರೆ ಅವರು. ಅಷ್ಟೊಂದು ಪರಾಕ್ರಮಶಾಲಿಗಳವರು. ಭೀಷ್ಮ ಮತ್ತು ಭೀಮಸೇನನ ಯುದ್ಧವಾಗುವಂಥ ಸಮಯದಲ್ಲಿ ಸಂಪೂರ್ಣ ಸೇನೆಯಲ್ಲಿ ಭಯಂಕರವಾದಂತಹ ಕೋಲಾಹಲ ಉಂಟಾಗತ್ತೆ. ಪಾಂಡವರು ಕೂಡ ತುಂಬಾ ಖುಷಿಯಿಂದ ಸಿಂಹನಾದವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವ ಸಮಯದಲ್ಲಿ ಆ ನರಸಂಹಾರ ಆಗಿತ್ತೋ ದುರ್ಯೋಧನ ತನ್ನ ತಮ್ಮಂದರ ಜೊತೆ ಭೀಷ್ಮರ ರಕ್ಷಣೆಗೋಸ್ಕರ ಅಲ್ಲಿಗೆ ಬರ್ತಾನೆ. ಅಷ್ಟರಲ್ಲಿ ಮಹಾರಥಿ ಭೀಷ್ಮರ ಸಾರಥಿಯನ್ನು ಕೊಂದು ಬಿಡ್ತಾನೆ. ಸಾರಥಿ ಬೀಳ್ತಾ ಇದ್ದ ಹಾಗೇನೆ ಕುದುರೆಗಳು ರಥವನ್ನು ಎಳ್ಕೊಂಡು ಓಡೋಗುತ್ತೆ. ಈಗ ಸಾರಥಿ ಲಗಾಮನ ಹಿಡ್ಕೊಂಡಿರ್ತಾನೆ, ಕುದುರೆಗಳು ಕಂಟ್ರೋಲಲ್ಲಿರುತ್ತೆ. ಯಾವಾಗ ಅಲ್ಲಿ ಸಾರಥಿ ಇರೋದಿಲ್ವೋ ಆಗ ಕುದುರೆಗಳು ತಮ್ಮಿಷ್ಟ ಬಂದಂಗೆ ಅದು ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಭೀಮಸೇನ ರಣಭೂಮಿಯಲ್ಲಿ ಎಲ್ಲ ಕಡೆನೂ ಕೂಡ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಲ್ಲೆಲ್ಲಿ ಸಿಗ್ತಾರೆ, ಯಾರ್ಯಾರು ಸಿಗ್ತಾರೋ ಅವನ್ನೆಲ್ಲ ಕೊಲ್ತಾ ಇರೋದೇ ಅವನ ಕೆಲಸ ಆಗುತ್ತೆ. ಆಮೇಲೆ ಅವನು ಒಂದು ತೀಕ್ಷ್ಣವಾದ ಬಾಣಗಳಿಂದ ನಿಮ್ಮ ಮಗ ಇದಾನಲ್ಲ ಸುನಾಭ, ಅವನ ತಲೆಯನ್ನು ಕತ್ತರಿಸ್ತಾನೆ. ಆಮೇಲೆ ಅವನ ತಮ್ಮಂದರಲ್ಲಿ 7 ಜನ ಅಲ್ಲೇ ಉಪಸ್ಥಿತರಾಗಿರ್ತಾರೆ. ಅವ್ರೇನು ಮಾಡ್ತಾರೆ, ಇವ್ರ ಅಣ್ಣನನ್ನು ಕೊಂದ್ರಲ್ಲ ಸುನಾಭನನ್ನ ಅಂತಂದ್ಬಿಟ್ಟು ಅವರೆಲ್ಲ ಕೋಪ ಮಾಡಿಕೊಂಡು ಭೀಮಸೇನನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಈಗ ಒಬ್ಬ ತಮ್ಮ ಸತ್ತ ಅಂತಂದರೆ ಅವನನ್ನು ಹೊಡೆದಿರೋರನ್ನ ಬಿಡೋದಿಲ್ಲ. ಅವ್ರೇನು ಮಾಡ್ತಾರೆ, ಅವ್ರ ಮೇಲೆ ಯುದ್ಧ ಮಾಡೋದಕ್ಕೆ ಹೋಗ್ತಾರೆ. ಈಗ ಭೀಮಸೇನ ಏನು ಮಾಡ್ದ, ಧೃತರಾಷ್ಟ್ರನ ಒಬ್ಬ ಮಗನನ್ನು ಕೊಲ್ತಾನೆ. ಅಲ್ಲೇ ಇನ್ನೊಂದು 7 ಜನ ನಿಂತಿರ್ತಾರೆ ತಮ್ಮಂದರು. ಅವರೆಲ್ಲ ಬಂದು ಇವನ ಮೇಲೆ ಆಕ್ರಮಣ ಮಾಡ್ತಾರೆ. ಮಹೋದರ 9, ಆದಿತ್ಯಕೇತು 70, ಬಾಹ್ವಾಶಿ 5, ಆಮೇಲೆ ಕುಂಡಿಧಾರ 90, ವಿಶಾಲಾಕ್ಷ 5, ಪಂಡಿತ 3, ಅಪರಾಜಿತ, ಈ ರೀತಿ ಅನೇಕ ಬಾಣಗಳನ್ನು ಬಿಟ್ಟು ಮಹಾಬಲಿ ಭೀಮನನ್ನು ಗಾಯಗೊಳಿಸ್ತಾರೆ. ಅಂದರೆ ಆ 7 ಜನ ಯಾರು ಅನ್ನೋ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಭೀಮಸೇನನ ಮೇಲೆ ಇವರೆಲ್ಲರೂ ಕೂಡ ಒಂದೇ ಸರಿ ಬೇಕಾದಷ್ಟು ಬಾಣಗಳನ್ನು ಬಿಟ್ಟು ಗಾಯಗೊಳಿಸ್ತಾರೆ. ಶತ್ರುಗಳ ಈ ಹೊಡೆತವನ್ನು ಭೀಮಸೇನ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಅವನು ಎಡಗೈಯಿಂದ ಧನಸ್ಸನ್ನು ಅದುಮಿಕೊಂಡು ಒಂದು ತೀಕ್ಷ್ಣವಾದ ಬಾಣದಿಂದ ಅಪರಾಜಿತನ ಸುಂದರವಾದಂತಹ ಮಸ್ತಕವನ್ನು ಕತ್ತರಿಸ್ಬಿಡ್ತಾನೆ. ಆಮೇಲೆ ಇನ್ನೊಂದು ಬಾಣದಿಂದ ಕುಂಡಿದಾರನನ್ನು ಯಮಲೋಕಕ್ಕೆ ಕಳಿಸ್ತಾನೆ. ಒಂದು ಬಾಣವನ್ನು ಪಂಡಿಕನ ಮೇಲೆ ಬಿಡ್ತಾನೆ. ಅದು ಅವನ ಪ್ರಾಣವನ್ನು ತಗೊಂಡು ಭೂಮಿ ಒಳಗಡೆನೆ ಹೊಟ್ಟೋಗುತ್ತೆ ಆ ಬಾಣ. ಅಷ್ಟೊಂದು ವೇಗವಾಗಿ ಬಿಡ್ತಾನೆ ಬಾಣವನ್ನು. ಆಮೇಲೆ 3 ಬಾಣಗಳಿಂದ ವಿಶಾಲಾಕ್ಷನ ಮಸ್ತಕವನ್ನು ಕತ್ತರಿಸಿ ಬೀಳಿಸುತ್ತೆ. ಒಂದು ಬಾಣವನ್ನು ಮಹೋದರನ ಎದೆಗೆ ಹೊಡಿತಾನೆ. ಎದೆ ಒಡೆದೇ ಹೋಗುತ್ತೆ ಮತ್ತು ಅವನು ಪ್ರಾಣಶೂನ್ಯನಾಗಿ ನೆಲದ ಮೇಲೆ ಬೀಳ್ತಾನೆ.
ಆಮೇಲೆ ಒಂದು ಬಾಣದಿಂದ ಆದಿತ್ಯ ಕೇತುವಿನ ಧ್ವಜವನ್ನೇ ಕತ್ತರಿಸಿ ಇನ್ನೊಂದರಿಂದ ಅವನ ತಲೆಯನ್ನು ಕೂಡ ಎಗರಿಸ್ಬಿಡ್ತಾನೆ. ಆಮೇಲೆ ಕೋಪ ಮಾಡಿಕೊಂಡಿರುವಂತಹ ಭೀಮ ಭಗ್ವಾಶಿಕನನ್ನ ಯಮಲೋಕದ ಅತಿಥಿಯನ್ನಾಗಿ ಮಾಡ್ತಾನೆ. ಅಂದರೆ ಈ ರೀತಿ ಧೃತರಾಷ್ಟ್ರನ 7 ಮಕ್ಕಳನ್ನು ಕೂಡ ಕೊಂದು ಹಾಕ್ಬಿಡ್ತಾನೆ. 7 ಮಕ್ಕಳನ್ನ ಒಟ್ಟಿಗೆ ಒಬ್ಬೊಬ್ಬರಿಗೊಂದೊಂದು ಥರ ಬಾಣ ಬಿಟ್ಟು ಅವನು ಕೊಂದು ಹಾಕ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.